ಸ್ನೇಹಿತರೆ ಇಲ್ಲಿ ನೋಡಿ ಲೈಟ್ಸ್ ಎಲ್ಲ ಇನ್ಸ್ಟಾಲ್ ಆಯಿತು ಆ್ಯಂಡ್ ಇಲ್ಲೂ ಕೂಡ ವುಡ್ ವರ್ಕ್ ಮಾಡಿ ಆಗಿದೆ. ಇದು ತುಂಬ ದಿನದಿಂದನೂ ನಡೀತಾನೆ ಇತ್ತು. ಹಾಗಾಗಿ ನಾನು ಇದು ಮಾಡಬೇಕಾದ್ರೆ ನಾನು ನಿಮಗೆ ವಿಡಿಯೋಸ್ನ ಶೇರ್ ಮಾಡಿಲ್ಲ, ವ್ಲಾಗ್ ಶೇರ್ ಮಾಡಿಲ್ಲ. ಯಾಕಂದರೆ ಇದು ಒಂದೇ ದಿನದಲ್ಲಿ ಆಗಿದಂಥ ಕೆಲಸ ಅಲ್ಲ, ವೀಕೆಂಡ್ಸಲ್ಲಿ ಮಾತ್ರನೇ ಮಾಡಿರೋದು. ಅದು ಕೂಡ ಸ್ಯಾಟರ್ಡೆ ಶುರು ಮಾಡಿದ್ರೆ ಸಂಡೇ ನೈಟ್ ತನಕನೂ ಮಾಡಿದೆ. ಆಮೇಲೆ ಮಂಡೆಯಿಂದ ನಾರ್ಮಲ್ ರುಟೀನ್, ರಾಜೇಶ್ ಆಫೀಸ್ ಇರುತ್ತೆ. ಆ್ಯಂಡ್ ಇದು ಮಾಡಿಸಿರೋದೆಲ್ಲ ರಾಜೇಶೇ ಮಾಡಿರೋದು. ಈಗ ಸದ್ಯಕ್ಕೆ ಇದೊಂದು ಕೆಲಸ ಮುಗಿದಿದೆ. ಇಲ್ಲೇನಪ್ಪ ಮಾಡಿಸಿದ್ದೀವಿ ಅಂದರೆ, ಇಲ್ಲಿ ಇದು ಏನು ಮಟೀರಿಯಲ್, ಇದು ಎಲ್ಲಿ ತೊಗೊಂಡಿದ್ದು, ಇದು ಹಾಕಬೇಕಾದ್ರೆ ನಮಗೆ ಏನೆಲ್ಲ ಕಷ್ಟಗಳಾಯಿತು, ಇದನ್ನು ಹೇಗೆ ಪ್ಲ್ಯಾನ್ ಮಾಡಿ ಹಾಕಿದ್ವಿ, ಯಾವ ರೀತಿಯಲ್ಲಿ ಅಂತ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇದು ಲೈಟ್ಸ್ ಶಾಪಿಂಗ್ ಮಾಡಿದ್ದು ನಾನು ತೋರಿಸಿದ್ದೆ, ಇಲ್ಲೇ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಮಾಡಿದ್ದು. ಸೊ ಇದರ ರೇಟ್ ಕೂಡ ನಾನು ತಿಳಿಸಿದ್ದೆ. ಸೊ ಈ ಥರ ಇದೆ ಸೆಟ್ಟಿಂಗು. ಇಲ್ಲಿ ಹಾಲ್ಗೂ ಮತ್ತು ನಮ್ಮ ಡೈನಿಂಗ್ ಹಾಲ್ಗೆ ಒಂಥರ ಪಾರ್ಟಿಷನ್ ಥರ. ಇಲ್ಲಿ ಇನ್ನು ಫ್ಯೂಚರಲ್ಲಿ ಬೇಕಿದ್ದೆ ಇದನ್ನು ಇನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಬೋದು. ಆಫ್ಟರ್ ಫ್ಯೂ ಇಯರ್ಸ್ ನಮಗೆ ಇದು ಬೇಜಾರಾಯಿತು ನೋಡಿ ಅಂದಾಗ ಮತ್ತೆ ಇದನ್ನು ಬೇರೆ ಥರ ಡಿಸೈನ್ ಮಾಡ್ಕೊಳ್ಬೋದು. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್. ಇದನ್ನು ಹೇಗೆ ನಾವು ಬಿಗ್ನಿಂಗ್ ಮಾಡಿದ್ದು, ಹಾಕಬೇಕಾದ್ರೆ ಏನೆಲ್ಲ ತೊಂದರೆ ಆಯಿತು ಅಂತ ತಿಳಿಸ್ತೀನಿ. ಅಂದರೆ ಕ್ಲಿಪ್ಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಪ್ಲೀಸ್ ನೋಡಿ. ಕೆಲಸನ ಶುರು ಮಾಡೋ ಮುಂಚೆ ನಾವು ಮಾಡ್ತಾ ಇರೋ ಕೆಲಸ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ನಾವು ಒಂದು ಮಷಿನ್ ಕೂಡ ತಂದಿದ್ವಿ, ವುಡ್ ಕಟ್ಟಿಂಗ್ ಮಷೀನ್. ನಾವು ಅಂದ್ಕೊಂಡಿದ್ವಿ ಇದನ್ನು ಆಕ್ಸಾ ಬ್ಲೇಡ್ ಅಂತ ಸಿಗತ್ತಂತೆ, ಅದ್ರಲ್ಲಿ ಮಾಡ್ಬೋದು ಅಂತ. ಆಮೇಲೆ ರಾಜೇಶ್ ಅಂದರು ಇಲ್ಲ, ಅದು ಟೈಮ್ ತುಂಬ ಹಿಡ್ಸತ್ತೆ ಅಂತ. ಅದಕ್ಕೆ ನಾನು ಅಂದೆ ಕಾರ್ಪೆಂಟರ್ನೇ ಕರ್ಕೊಂಡು ಬಂದುಬಿಡಿ, ಒಂದು ದಿನದ ಲೇಬರ್ ಕೊಟ್ಬಿಟ್ಟು ನಾವು ಏನೇನು ಕಟ್ ಮಾಡಿಸ್ಕೊಳ್ಳೋದಿದೆಯೋ ಅದನ್ನು ಮಾಡಿಸ್ಕೊಂಡು ಬಿಡೋಣ. ಯಾಕಂದರೆ ಅವ್ರ ಹತ್ರ ಮಷಿನ್ ಇರುತ್ತೆ, ಮಷಿನ್ ತೊಗೊಳ್ಳೋಣ ಅಂದರು ರಾಜೇಶ್. ಇಟ್ ವಾಸ್ ಕಾಸ್ಟಿಂಗ್ ಅರೌಂಡ್ 3000 4000 ಅದು ಆ ಥರ ಹೋಗ್ತಾ ಇತ್ತು. ಅದ್ರ ಬದಲು ಒಂದು ದಿನದ ಲೇಬರ್ ಕೊಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದುಬಿಡಿ ಅಂತ ಹೇಳಿದ್ದೆ. ಅವರು ಹಾರ್ಡ್ವೇರ್ ಶಾಪಲ್ಲಿ ಹೋಗ್ಬಿಟ್ಟು ಕೇಳಿದ್ರಂತೆ. ಅದಕ್ಕೆ ಅವರು ಮಷೀನೇ ನಾವು ಬಾಡಿಗೆ ಕೊಡ್ತೀವಿ ಸರ್, ನೀವು ತೊಗೊಳ್ಳಿ ಬೇಕಿದ್ರೆ ಒಂದು ದಿನಕ್ಕೆ 24 ಅವರ್ಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಸೊ ಒಳ್ಳೇದಾಯ್ತಲ್ಲ ಅಂತ ಹೇಳಿಬಿಟ್ಟು ಮಷೀನ್ ಅವರು ಫ್ರೀಯಾಗಿ ಕೊಟ್ಟರು. ಆದರೆ ಅದಕ್ಕೆ ಬ್ಲೇಡ್ 300 rupees ಏನೋ. ಸೊ ಅದನ್ನು ನಾವು ಪೇ ಮಾಡಿ ತೊಗೊಳ್ಬೇಕಿತ್ತಂತೆ. ಇಟ್ಸ್ ಓಕೆ, ವರ್ತ್ ಬೈಯಿಂಗ್ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ವಿ. ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡಿದ್ದು, ಹೇಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಜಸ್ಟ್ ನೋಡಿದ್ವಿ ಅಷ್ಟೇ. ನಮ್ಮ ಈ ಮನೆ ಇಂಟೀರಿಯರ್ ಮಾಡಬೇಕಾದ್ರೆ ಅದನ್ನು ಈ ಥರ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಫಸ್ಟ್ ಟೈಮ್ ಅಲ್ವಾ, ತುಂಬಾ ಮೆಜರ್ಮೆಂಟ್ಸ್ ಎಲ್ಲನೂ ತೊಗೊಂಡು ಒಂದೊಂದು ಪ್ಯಾನಲ್ಗೂ ಒಂದೊಂದು ಸಾರಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿದ್ದಾಯಿತು. ರಾಜೇಶ್ ವಾಸ್ ವೆರಿ ಪರ್ಟಿಕ್ಯುಲರ್, ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಳಾಗ್ಬಿಡುತ್ತೆ, ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ತುಂಬ ನಿಧಾನವಾಗಿ ತುಂಬಾ ಕೇರ್ಫುಲ್ಲಾಗಿ ಮೆಜರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡಿದ್ರು. ಟೂಲ್ಸ್ನ ಅವಾಗವಾಗ ತೊಗೊಂಡು ಬರ್ತಾನೆ ಇರ್ತಾರೆ. ಏನೋ ಒಂದು ಕೆಲಸ ಮಾಡಬೇಕಾಗತ್ತೆ, ಅವಾಗ ಒಂದು ಟೂಲ್ ತಂದಿರ್ತಾರೆ. ನೆಕ್ಸ್ಟ್ ಏನೋ ರೇಸ್ ಆಗುತ್ತೆ, ಅವಾಗ ಇನ್ನೂ ಒಂದು ಟೂಲ್ ತಂದಿರ್ತಾರೆ. ಆ ಥರ ನಮ್ಮ ಮನೇಲಿ ಟೂಲ್ಸ್ಗಳು ಇದೆ, ಕೆಲವೊಂದು ನೆಸಸರಿ ಇರೋ ಅಂಥದ್ದು. ಸೊ ಈಗ ಇದು ಬಾಡಿಗೆಗೆ ಸಿಗುತ್ತೆ ಅಂತಲೂ ಗೊತ್ತಾಯಿತು. ಸೊ ನಿಮಗೂ ಒಂದು ಐಡಿಯಾ ಬಂತಲ್ವಾ, ನಿಮಗೂ ಏನಾದರೂ ಬೇಕು ಅಂದಾಗ ಇದು ಸಿಗುತ್ತೆ. ಹಾರ್ಡ್ವೇರ್ ಶಾಪ್ಸಲ್ಲಿ ಕೇಳಿದ್ರೆ ಅವರು ಕೊಡ್ತಾರೆ. ಈ ಪ್ಯಾನಲ್ಸ್ ನಾವು ಒಂದು ಬಾಕ್ಸ್ ತೊಗೊಂಡಿದ್ವಿ, ಈಚ್ 500. ನಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು ಕೊಡ್ತಾರೆ. ಇದು WPC ಅಂತ ಮಟೀರಿಯಲ್ ಹೆಸರು. ಅದರಲ್ಲಿ ಬೇರೆ ಬೇರೆ ಬರುತ್ತೆ. ಈಗ ಚಾರ್ಕೋಲ್ದು ಬಂದಿದೆ, ಫ್ಲೂಟೆಡ್ ಪ್ಯಾನಲ್ಸ್ ಇದೆಲ್ಲನೂ ಚಾರ್ಕೋಲ್ದು ಬಂದಿದೆ. ಈಗ ಅಲ್ಲಿ ನಾವು ತಗೊಂಡಾಗ ನಮಗೆ ಇದೇ ಸಾಕು, ಈ ಕಲರಲ್ಲಿ ಇದು ಸಾಕು ಅಂತ ನಾವು ತಗೊಂಡಿದ್ದು. ಇದು ನಾವು ಮೈಸೂರಲ್ಲಿ ತಗೊಂಡಿದ್ದು. ಬೆಂಗಳೂರಲ್ಲಿ ಸಿಗೋದಿಲ್ವಾ ಅಂದರೆ ಬ್ಯಾಂಗ್ಳೂರಲ್ಲಿ ಸಿಗತ್ತೆ. ಆದರೆ ನಾವು ಕೇಳಿದ ಅಂಗಡಿಗಳಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾ ಇದ್ರು. ಅದಕ್ಕೆ ನಾವು ಮೈಸೂರಲ್ಲಿ ಅಂದರೆ ಯಾವುದೋ ಒಂದು ಪೇಜಲ್ಲಿ ನೋಡಿಬಿಟ್ಟು ನಾನು ಅಲ್ಲಿಗೆ ಹೋಗಿದ್ದು. ನಮಗೆ ಓಕೆ, ದಿಸ್ ಈಸ್ ರೀಸನೇಬಲ್ ಅಂತ ಅನ್ನಿಸ್ತು. ನೀವು ಕೇಳ್ಬೋದು ಬ್ಯಾಂಗ್ಳೂರಿಂದ ಇಲ್ಲಿಗೆ ತರೋದಕ್ಕೆ ಚಾರ್ಜಸ್ ಕೊಡಲಿಲ್ವಾ ಅಂತ. ನಾವು ಆಲ್ಟುಗೆದರ್ 15,000 rupeesದು ಅಲ್ಲಿಂದ ತೊಗೊಂಡು ಬಂದಿದ್ದು. ಅದಕ್ಕೆ ಅವರು ನಮಗೆ 1500 ಏನೋ ಚಾರ್ಜ್ ಮಾಡಿದ್ರು. ನಾವು ಇಲ್ಲಿ ತೊಗೊಂಡಿದ್ದಿದ್ರೆ ಒಂದೊಂದು ಪ್ಯಾನಲ್ಗೆ 800 ರೂಪಾಯಿ 900 ರೂಪಾಯಿ ಕೊಡಬೇಕಿತ್ತು. ಸೊ ಆ ಥರ ಕಂಪೇರ್ ಮಾಡಿಕೊಂಡ್ರೆ ನಮಗೆ ನಿಯರ್ಲಿ ನಾವು 20 ಪ್ಯಾನಲ್ಸ್ ಏನೋ ತೊಗೊಂಡ್ವಿ. ಆ ಥರ ನೋಡಿದ್ರೆ ಉಳಿತು ಅಲ್ವಾ, ಅದಕ್ಕೆ ನಾವು ಅಲ್ಲಿಂದಾನೇ ತೊಗೊಂಡು ಬಂದ್ವಿ.
ಸೊ ಇವತ್ತು ಫುಲ್ ಪ್ಯಾನಲ್ಸ್ ಎಲ್ಲ ಕಟ್ ಮಾಡಿ ಆಯಿತು. ಫಸ್ಟ್ ಡೇ ಕೆಲಸ ಮುಗೀತು. ಮನೆ ಫುಲ್ ಧೂಳು. ಎಂಥ ಧೂಳು ಅಂದರೆ ಈ ಪ್ಯಾನಲ್ಸ್ ಒಂಥರ ಪ್ಲಾಸ್ಟಿಕ್ ಮಿಕ್ಸ್ ಇರುತ್ತೆ, ಪ್ಲಾಸ್ಟಿಕ್ ಆ್ಯಂಡ್ ವುಡ್ ಮಿಕ್ಸ್. ಅದಕ್ಕೆ ಗುಡಿಸ್ತಾ ಇದ್ರೆ ಎಲ್ಲಾನು ಪರ್ಕೆಗೇನೆ ಅಂಟ್ಕೊಳ್ತಾ ಇತ್ತು. ಆ್ಯಂಡ್ ಪ್ರತಿ ಸಾಲಿನೂ ಗುಡಿಸ್ಬಿಟ್ಟು ಪರ್ಕೆ ಹಿಂದೆ ತಗೊಂಡ್ರೆ ಅದು ಮತ್ತೆ ಅಲ್ಲೇ ಬೀಳ್ತಾ ಇತ್ತು. ಅದಕ್ಕೆ ಸಾಕಾಗ್ಬಿಟ್ಟು ಅರ್ಧ ಗುಡಿಸ್ಬಿಟ್ಟು ಅರ್ಧಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಂದೆ. ಅದು ನಮಗೆ ಅಭ್ಯಾಸ ಇಲ್ಲ ಅಲ್ವಾ, ಯೂಸ್ ಮಾಡಿ ಜಾಸ್ತಿ ನೆನಪೇ ಆಗೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಎಲ್ಲಾನು ಸಕ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಸ್ಪ್ರೆಡ್ ಕೂಡ ಆಗೋದಿಲ್ಲ, ಎಗ್ರೋದಿಲ್ಲ. ಆ್ಯಂಡ್ ಈಸಿಯಾಗಿ ಸಣ್ಣ ಸಣ್ಣ ಧೂಳು ಕೂಡ ಎಳ್ಕೊಳ್ಳುತ್ತೆ, ಅಷ್ಟು ಸಕ್ಷನ್ ಪವರ್ ಇರುತ್ತೆ. ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಧೂಳು ಎಳ್ಕೊಳ್ಳೋದಕ್ಕೂ ಕೂಡ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹೋಲ್ ಮನೇನ ಕ್ಲೀನ್ ಮಾಡ್ಬೋದು, ಹೀಟ್ ಆಗೋದಿಲ್ಲ, ಜಾಸ್ತಿ ವ್ಯಾಟ್ಸ್ದಿದು. ಸೊ ವೆಲ್ಕಮ್ ಟು ಸೆಕೆಂಡ್ ಡೇ. ಸೆಕೆಂಡ್ ಡೇ ಏನು ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ಪಾರ್ಟಿಷನ್ದು ಕೆಲಸ ಕಡಿಮೆ ಹಿಡಿಸುತ್ತೆ, ಕಡಿಮೆ ಇದೆ ಅನ್ಸೋ ಕೆಲಸ. ಅದನ್ನ ಮೊದಲು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪಾರ್ಟಿಷನ್ನ ತಗೊಳ್ತಾ ಇದ್ದೀವಿ. ನಾವು ನೆನ್ನೆ ಕಟ್ ಮಾಡಿದ ಪ್ಯಾನಲ್ಸು ಈ ಪಾರ್ಟಿಷನ್ಗೆ ಹಾಗೇನೆ ನಮ್ಮ ಟಿವಿ ಯೂನಿಟ್ಗೂ ತಗೊಂಡು ಕಟ್ ಮಾಡಿದ್ದು ನಾವು ಮೊದಲು ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಈಗ ಏನು ಮಾಡ್ತಿದ್ದೀವಿ ಅಂದರೆ ಮೆಷರ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ನೆನ್ನೆ ಮೆಷರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡಿದ್ವಿ. ಈಗ ಮೇಲ್ಗಡೆ ನಾವು ಏನು ರಾಡ್ ಹಾಕಿದ್ವಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಅಲ್ಲಿಗೂ ಕೂಡ ಅನ್ಸೋದಕ್ಕೆ ಮೆಷರ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿಗೆ ಪ್ಯಾನಲ್ಸು ಬೇರೆ ತಂದಿರೋದು. ಈ ಪ್ಯಾನಲ್ಸ್ಗೆ PVC ಅಂತ ಹೇಳ್ತಾರೆ. ಇದೂ ಫ್ಲೂಟೆಡ್ ಪ್ಯಾನಲ್ಲೇನೆ, ಆದರೆ ಬೇರೆ ಬೇರೆ ಮಟೀರಿಯಲ್ ಇರುತ್ತೆ. ನೋಡಿ ಇದು ಮಧ್ಯ ಗ್ಯಾಪ್ ಏನಿದೆಯೋ ಅದು ಕಡಿಮೆ ಇದೆ, ಅದು ಸ್ವಲ್ಪ ಜಾಸ್ತಿ ಇತ್ತು. ಆ್ಯಂಡ್ ಅದು ಎಷ್ಟು 6 ಇಂಚ್ ಏನೋ ಇರುತ್ತೆ. ಇದು 1 ಅಡಿದಿದೆ, ಅಂದರೆ ಡಬಲ್. ಇದಕ್ಕೆ ನಾವು ಕೊಟ್ಟಿದ್ದು 600 ಅಂತ ಏನೋ ಅನ್ಸತ್ತೆ. ಇದೇ ನಾವು ಇಲ್ಲಿ ತಗೊಂಡಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅಲ್ಲಿ ಸ್ವಿಚ್ ಬೋರ್ಡ್ ಬರುತ್ತಲ್ವಾ, ಆ ಮೆಷರ್ ಮಾಡಿಬಿಟ್ಟು ನಾವು ಆ ಕಡೆ ಈ ಕಡೆ ಎರಡು ಕಡೆನೂ ಸ್ವಿಚ್ ಬೋರ್ಡ್ ಬರುತ್ತೆ, ಅದನ್ನ ಕಟ್ ಮಾಡ್ಕೊಂಡ್ವಿ. ಈಗ ಮೇಲ್ಗಡೆ ಅಂಟಿಸೋದಕ್ಕೆ, ಮೇಲ್ಗಡೆ ಜಸ್ಟ್ ಅಂಟಿಸೋದಕ್ಕೆ ಅಂಟಿಸ್ಬಿಡ್ಬೋದು, ಆದರೆ ಅಲ್ಲಿ ನಾವು ಲೈಟ್ಸ್ಗಳು ಹಾಕಬೇಕು, ಹ್ಯಾಂಗಿಂಗ್ ಲೈಟ್ಸ್ ಅಂತ ಇದ್ದೀವಿ. ಅದಕ್ಕೆ ವಯರಿಂಗ್ ಹೇಗೆ ಕನೆಕ್ಷನ್ ತಗೊಳ್ಳೋದು, ವಯರ್ ಮಧ್ಯ ಬಂದ್ಬಿಟ್ರೆ ಅನ್ಸೋದಕ್ಕಾಗೋದಿಲ್ಲ ಅಂತ ರಾಜೇಶ್. ಅದಕ್ಕೆ ನಾನು ಈ ಸರಿ ಪ್ಲೇವುಡ್ಡೇ ಹಾಕ್ಬಿಡಿ, ನನಗಂತೂ ಅಲ್ಲಿ ಲೈಟಿಂಗ್ಸ್ ಬೇಕೇ ಬೇಕು ಅಂತ ನಾನು. ಅದಕ್ಕೆ ರಾಜೇಶ ಹಂಗಲ್ಲ ಹಿಂಗೆ ಅಂದ್ಬಿಟ್ಟು ತುಂಬ ಡಿಸ್ಕಷನ್ ಮಾಡಿ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ ಹೇಳಿ ಈಗ ಅವರು ಹೇಗೆ ಲೈಟ್ ಹಾಕಿದ್ರೆ ಹೇಗೆ ಅನ್ಸೋದು, ಅದನ್ನ ಹೇಗೆ ಕನ್ಸೀಲ್ ಮಾಡೋದು, ಹೇಗೆ ಕನೆಕ್ಷನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಏನು ಪ್ಯಾನಲ್ಸ್ನ ಇಟ್ಟಿದ್ದೀವೋ ಅದು ಅನ್ಸಿಲ್ಲ, ಜಸ್ಟ್ ಇಟ್ಟಿದ್ದೀವಿ ಅಷ್ಟೇ. ಹೇಗೆ ಕಾಣುತ್ತೆ, ಸರಿಯಾಗಿ ಫಿಟ್ ಆಗಿ ಬರುತ್ತಾ, ಮೆಷರ್ಮೆಂಟ್ ಸರಿ ಇದೆಯಾ ಅಂತ ನೋಡೋದಕ್ಕೆ. ಡಿಸ್ಕಷನ್ ಎಲ್ಲ ಆಯಿತು, ಯಾವ್ಯಾವ ಮೆಷರ್ಮೆಂಟ್ಗೆ ಎಲ್ಲೆಲ್ಲಿ ಹಾಕಬೇಕು ಅಂತಾನೂ ಆಯಿತು. ಇಲ್ಲಿ ಈ ಪ್ಯಾನಲ್ಗೆ ನೀವು ಅಲ್ಲಿ ರೌಂಡಾಗಿ ಶೇಪ್ ಮಾಡಿರೋದು ನೋಡ್ಬೋದು, ಅದು ಲೈಟಿಂಗ್ಸ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ಟೂಲ್ ಇರಲಿಲ್ಲ, ಹೋಗಿ ಟೂಲ್ ತೊಗೊಂಡು ಬಂದರು. ಮೊದಲು ಒಂದ್ಸಾರಿ ಹೋಗಿ ವಯರ್ ಮೆಷರ್ಮೆಂಟ್ ಮಾಡಿ ವಯರ್ ತೊಗೊಂಡು ಬಂದರು. ಅಲ್ಲಿ ವಯರ್ ಇಟ್ಟಿದ್ದಾರೆ ನೋಡಿ. ಫಸ್ಟ್ ಟೈಮು ವೈಟ್ ತಂದಿದ್ರು, ನಾನು ವೈಟ್ ಎದ್ದು ಕಾಣುತ್ತೆ ಬೇಡ, ಇದು ಬ್ಲ್ಯಾಕ್ ಇದೆ ಅಲ್ಲ, ಬ್ಲ್ಯಾಕ್ ತೊಗೊಂಡು ಬನ್ನಿ ಅಂದೆ. ಸೊ ಇನ್ನೂ ಒಂದ್ಸಾರಿ ಹೋದರು, ಇನ್ನೂ ಒಂದ್ಸರಿ ಬ್ಲ್ಯಾಕ್ ತೊಗೊಂಡು ಬಂದರು. ಟೂಲ್ ತಂದು ಅದನ್ನು ರೌಂಡಾಗಿ ಕಟ್ ಮಾಡಿದ್ರು. ಆಮೇಲೆ ಈಗೇನು ಮಾಡ್ತಿದ್ದೀವಿ ಅಂದರೆ ಆ ವಯರ್ ಒಳಗಡೆ ಹಾಕ್ತಾ ಇದೀವಿ, ಪ್ಯಾನಲ್ ಒಳಗಡೆ. ಅವಾಗ ನಾವು ಈಸಿಯಾಗಿ ಅಂಟಿಸ್ಬೋದು, ಇಲ್ಲ ಅಂದ್ರೆ ಅಂಟಿಸೋದಕ್ಕಾಗೋದಿಲ್ಲ, ಕರೆಕ್ಟಾಗಿ ಅದು ನಮಗೆ ಫ್ಲಾಟ್ ಆಗಿ ಸರ್ಫೇಸ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲಾನು ಕೂಡ ರಾಜೇಶ್ ತುಂಬಾನೇ ಯೋಚನೆ ಮಾಡಿ ಮಾಡಿ ಮಾಡ್ತಾ ಇದ್ದಾರೆ. ಇದು ಅಂಟಿಸೋದಕ್ಕೆ ಅಂತ ತಂದಿರುವಂಥದ್ದು. ಇದೇನಪ್ಪ ಅಂದ್ರೆ ಗ್ಲೂ ಗನ್ನ ಅಂತ ಏನೋ ಗನ್ ಅಂತ ಹೇಳ್ತಾರೆ. ಇದು ನಮಗೆ 300 ರೂಪೀಸ್ ಅರೌಂಡ್ ಬರುತ್ತೆ. ಸಿಲಿಕಾನ್ ಗಮ್ನ ಅಂಟಿಸ್ಬೇಕು ಅಂದ್ರೆ ನಮಗೆ ಈ ತರ ಗನ್ ಬೇಕು. ಅಂಡ್ ಇದು ಗಮ್, ಸಿಲಿಕಾನ್ ಗಮ್, ಇದು ನಾರ್ಮಲ್ ಗಮ್ ಅಲ್ಲ, ಇದು ತುಂಬಾನೇ ಗಟ್ಟಿಯಾಗಿರುತ್ತಂತೆ. ಈಗ ನಾವು ಪ್ಲೇವುಡ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮೊಳೆ ಹೊಡೆದು ಎಲ್ಲಾನು ಕನ್ಸೀಲ್ ಮಾಡಬೇಕು ಅಥವಾ ಗಮ್ ಹಾಕಿ ಅಂಟಿಸ್ಬೇಕು. ಸೊ ಪ್ಲೇವುಡ್ ಇಲ್ದೇನೆ ಗೋಡೆಗೆ ಡೈರೆಕ್ಟ್ ಅಂಟಿಸೋ ಅಂತ
ಮಟೀರಿಯಲ್ ಮತ್ತೆ ಇದು ಅದರ ಗಮ್ಮು. ನಾವು ಇದೇ ಗಮ್ ಯೂಸ್ ಮಾಡಬೇಕು, ಬೇರೆ ಫೆವಿಕಾಲ್ ಅದೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಸೊ ಇದು ಹೇಗಿರುತ್ತೆ ಅಂದರೆ ನಾವು ಪ್ರೆಸ್ ಮಾಡಿದ್ರೆ ಆಗೋದಿಲ್ಲ ಕೈಯಲ್ಲಿ, ಈ ಥರ ಗ್ಲೂ ಗನ್ನಲ್ಲಿ ಹಾಕ್ಕೊಂಡೇನೆ ಯೂಸ್ ಮಾಡಬೇಕು. ಸೊ ಈ ಗ್ಲೂಗೆ 400 ತನಕನೂ ಪ್ರೈಸ್ ಇದೆ, ಅದು ಡಿಪೆಂಡ್. ನಾವು ತಗೊಂಡಿದ್ದು 250, ಅದು ಮೈಸೂರಲ್ಲೇ ತಗೊಂಡಿದ್ವಿ. ಮತ್ತೆ ಇದು ಈಗ ಸಾಕಾಗೋದಿಲ್ಲ, ನಾವು 4 ತಗೊಂಡಿದ್ವಿ, ಮತ್ತೆ ತಗೊಳ್ಬೇಕು. ಎಷ್ಟು ಅಂತ ಕೇಳೋದಕ್ಕೆ 400 ಅಂತ ಹೇಳಿದ್ರಂತೆ. ಗ್ಲೂ ಗನ್ಗೆ 300. ಅದು ಹೇಗಪ್ಪ ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಮುಂದೆ, ಆಮೇಲೆ ಈ ನಾಸಲ್ ಕೊಟ್ಟಿರ್ತಾರೆ, ಆ ನಾಸಲ್ಗೆ ತೂತ್ ಇರುತ್ತೆ, ಬಟ್ ಅದು ನಾವು ತೂತನ್ನು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು. ಆ್ಯಂಡ್ ಹಿಂದ್ಗಡೆಯಿಂದ ಪ್ರೆಸ್ ಮಾಡ್ತಾ ಇದ್ರೆ ಅದು ಗಮ್ಮು ಬರುತ್ತೆ. ಈ ಗಮ್ಮು ನಾವು 20 ಮಿನಿಟ್ಸ್ ತನಕನೂ ಅಡ್ಜಸ್ಟ್ ಮಾಡ್ಕೊಳ್ಬೋದಂತೆ. ಆಮೇಲೆ ಇದು ಗಟ್ಟಿಯಾಗಿ ಒಣಗೋದಕ್ಕೆ 24 ಅವರ್ ಬೇಕಂತೆ. 1 ವೀಕ್ ತನಕನೂ ಇದು ಟೈಮ್ ತಗೊಳುತ್ತೆ ಸೆಟ್ ಆಗೋದಕ್ಕೆ ಅಂತ ಹೇಳಿದರು. ನಾವು ಅನ್ಕೊಂಡ್ವಿ ಇದನ್ನ ಡೈರೆಕ್ಟ್ ಅಂಟಿಸ್ಬಿಟ್ರೆ ಪೇಂಟ್ ಕಿತ್ತೋದ್ರೆ ಇದನ್ನು ಕಿತ್ತೋಗುತ್ತಲ್ವಾ, ಸ್ಯಾಂಡಿಂಗ್ ಪೇಪರಲ್ಲಿ ಸ್ವಲ್ಪ ಕೆರೆದ್ಬಿಟ್ಟು ಪೇಂಟನ್ನು ಆಮೇಲೆ ಅಂಟಿಸೋಣ ಅಂತ. ಆಮೇಲೆ ರಾಜೇಶ್ ಅಂದ್ರು ಇಲ್ಲ, ಪೇಂಟ್ ನಮ್ಮದು ಗಟ್ಟಿಯಾಗೇ ಇದೆ, ಕೆರೆಯೋದೇನು ಬೇಡ, ನೀನು ಕೆರೆಯೋದಕ್ಕೆ ಹೋದರೆ ಪಟ್ಟಿ ಮಾಡಿರ್ತಾರಲ್ವ ಅದೂ ಬಂದ್ಬಿಡತ್ತೆ, ಈಗ ಸದ್ಯಕ್ಕೆ ಹಂಗೆ ಇರಲಿ ಬಿಡು, ಬಂದಾಗ ಬೇಕಿದ್ರೆ ಇನ್ನೊಂದ್ಸಾರಿ ಅಂಟಿಸ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಈಗ ಆ ಪ್ಯಾನಲಲ್ಲಿ ನೋಡ್ಬೋದು ವೈರಿಂಗ್ ಎಲ್ಲಾನು ಆಗಿದೆ. ವೈರಿಂಗ್ನ ಹಾಕ್ಬಿಟ್ಟು ಈಗ ನಾವು ಅದನ್ನ ಫೈನಲಿ ಅಂಟಿಸ್ತಾ ಇದ್ದೀವಿ. ಅಂಟಿಸೋದು ತುಂಬಾನೇ ಈಸಿ, ತುಂಬಾನೇ ನೀಟಾಗಿ ಅಂಟ್ಕೊಳ್ಳುತ್ತೆ ಅನ್ಕೊಂಡ್ವಿ. ಆದರೆ ವಾಲ್ ಒಂದೇ ಸಮ ಇಲ್ಲ, ಸ್ವಲ್ಪ ಕೆಳಗಡೆ ಇದೆ, ಸ್ವಲ್ಪ ಬೆಂಡ್ ಆದಂಗಿದೆ ಒಂದು ಸೈಡಲ್ಲಿ. ಅದು ನಾವು ಇವತ್ತೇ ಅಬ್ಸರ್ವ್ ಮಾಡಿದ್ದು, ಇಷ್ಟು ದಿನದಲ್ಲಿ ನಮಗೆ ಅದೇನು ಅನ್ಸೇ ಇರಲಿಲ್ಲ. ಅಂಟಿಸ್ತಾ ಇದ್ದೀವಿ, ಒಂದ್ ಕಡೆ ಅಂಟ್ಕೊಂಡಿದೆ, ಒಂದ್ ಕಡೆ ಕೆಳಗಡೆ ಬಂದ್ಬಿಟ್ಟಿದೆ, ಒಂದ್ ಕಡೆ ಸ್ವಲ್ಪ ಸ್ಲ್ಯಾಂಟ್ ಇದೆ. ಓ ಮೈ ಗಾಡ್, ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಇದೆಯಲ್ಲ ವಾಲಲ್ಲಿ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಅವರು ನಾನು ವಿಡಿಯೋಸಲ್ಲಿ ನೋಡಿರೋದು ಏನಂದ್ರೆ ಜಸ್ಟ್ ಈ ಥರ ಹಾಕ್ಬಿಟ್ಟು ಒಡೆದ್ಬಿಡ್ತಾರೆ, ಅದು ಅಂಟ್ಕೊಂಡ್ಬಿಡುತ್ತೆ ಅಷ್ಟೇನೆ. ಬಟ್ ಇಟ್ಸ್ ನಾಟ್ ಸೋ ಈಸಿ. ನಾವು ಈ ಥರ ಅಂಟಿಸಿದ್ವಾ, ಅಂಟಿಸ್ಬಿಟ್ಟು ಲ್ಯಾಡರ್ ಹಾಕೊಂಡು ಮೇಲ್ಗಡೆಯಿಂದ ನೋಡಿದ್ರೆ ಫುಲ್ ಗ್ಯಾಪ್ ಎಡ್ಜಸ್ಗಳಲ್ಲಿ ಗ್ಯಾಪ್ ಇದ್ರೆ ಹೆಂಗ್ ಇಟ್ಕೊಳ್ಳುತ್ತೆ ಇದು, ನಾವು ಬೇರೆ ಲೈಟಿಂಗ್ಸ್ ಬೇರೆನೆ ಹಾಕ್ಬೇಕು ಅಂತ ಇದೀವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಾಜೇಶ್ ಗಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಇದು ಒಂದು ಪ್ಯಾನಲ್ಗೆನೆ ಒಂದು ಫುಲ್ ಖಾಲಿ ಮಾಡಿದ್ದಾರೆ. ಅಂಗಡಿಯವ್ರು ಏನ್ ಹೇಳಿದ್ದಂದ್ರೆ, ನೀವು ಒಂದೇ ಸಿಲಿಕಾನ್ದು ಏನ್ ಬಾಟಲ್ ಇದೆಯೋ ಗಮ್ಮು, ಅದರಲ್ಲಿ ನೀವು 4 ತನಕನೂ ಅಂಟಿಸ್ಬೋದು ಪ್ಯಾನಲ್ಸ್ನ ಅಂತ. ಆದ್ರೆ ಇದು ರಾಜೇಶ್ಗೆ ಕಾನ್ಫಿಡೆನ್ಸೇ ಇರಲಿಲ್ಲ, ಮೇಲ್ಗಡೆಯಿಂದ ಬಿದ್ದೋದ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಈ ಗ್ಯಾಪ್ಗಳು ಕಾಣ್ತಿತ್ತಲ್ಲ ಅಲ್ಲೆಲ್ಲಾನು ಕೂಡ ಮತ್ತೆ ವಾಲ್ಗೂ ಆ ಪ್ಯಾನಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆಯೋ ಅಷ್ಟು ಡಿಫ್ರೆನ್ಸ್ ಎಲ್ಲಾನು ತುಂಬಿದ್ರು. ಸೊ ಒಂದು ಗ್ಲೂ ಬಾಟಲ್ ಒಂದೇ ಪ್ಯಾನಲ್ಗೆ ಖಾಲಿ ಮಾಡಿದ್ರು. ಮತ್ತೆ ಇದು ಎಷ್ಟೊತ್ತು ಅಂತ ಇಟ್ಕೊಳ್ಳುತ್ತೆ, 24 ಅವರ್ ಬೇಕು ಒಣಗೋದಕ್ಕೆ ಅಂತ ಹೇಳ್ತಾರೆ. ನಾವು 24 ಅವರ್ ತನಕ ಇಟ್ಕೊಳ್ಳೋದಕ್ಕೂ ಆಗಲ್ಲ ಈ ತರ. ಅಂಡ್ ಸ್ವಲ್ಪ ಲೂಸ್ ಆದ್ರೂ ಗ್ಲೂ ಕೆಳಗಡೆ ಬಂದ್ಬಿಡತ್ತೆ, ಗ್ಯಾಪ್ಸ್ ಕಾಣತ್ತೆ, ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಸಪೋರ್ಟ್ಗಳು ಕೊಡ್ತಾ ಇದ್ದೀವಿ. ಆಗ್ಲೇ ಹೇಳಿದ್ನಲ್ಲ ತುಂಬಾನೇ ಗ್ಯಾಪ್ ಇತ್ತು ಅಂದ್ಬಿಟ್ಟು, ಸುಮಾರು ಹೊತ್ತಾದ್ಮೇಲೆ ಮೇಲೆ ಹತ್ತಿ ನೋಡಿದಾಗ ನಮ್ಗೆ ಗ್ಯಾಪ್ ಕಾಣಿಸಿದ್ದು. ಅಲ್ಲೇನಾದ್ರೂ ಹತ್ತಿ ನೋಡ್ಲಿಲ್ಲ ಅಂದಿದ್ರೆ ಗ್ಯಾಪ್ ಕಾಣ್ತಾನೆ ಇರ್ಲಿಲ್ಲ, ಗೊತ್ತಾಗ್ತಾನೆ ಇರ್ಲಿಲ್ಲ, ಅಂಡ್ ಅದು ಸರಿಯಾಗಿ ಗಟ್ಟಿಯಾಗಿ ಅಂಟ್ಕೊಳ್ತಾನೂ ಇರ್ಲಿಲ್ಲ. ಅದಕ್ಕೆ ನೋಡಿ ಈಗ ಫುಲ್ ಎಷ್ಟು ಗ್ಯಾಪ್ ಕಾಣ್ತಾ ಇದೆಯೋ ಅಷ್ಟಕ್ಕೆಲ್ಲಾನು ಕೂಡ ಗಮ್ಮಲ್ಲಿ ತುಂಬ್ತಾ ಇದ್ದಾರೆ. ಇವತ್ತಿಗೆ ಇದೊಂದೇ ಪ್ಯಾನಲ್ ಅಂಟ್ಸೋದಕ್ಕಾಗಿತ್ತು. ಸೊ ಇಲ್ಲಿ ನೋಡ್ಬೋದು ಹೇಗೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಟಿಸಿ ಬಿಟ್ಬಿಡ್ತಾರೆ ವಿಡಿಯೋಸಲ್ಲಿ ನೋಡಿದಾಗ ನಾನು, ಆದರೆ ಇದು ಸೆಟ್ ಆಗೋದಕ್ಕೆ 24 ಅವರ್ ತಗೊಳುತ್ತೆ ಆ್ಯಂಡ್ 1 ವೀಕ್ ತಗೊಳುತ್ತೆ ಅಂದಾಗ ರಾಜೇಶ್ ಇಲ್ಲ, ನಾವು ಸಪೋರ್ಟ್ ಕೊಡೋಣ, ಇದು ಲೈಫ್ ಲಾಂಗ್ ಇರಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನೋಡಿ ಹೇಗೆ ನಮ್ಗೆ ಇದ್ರ ಮಧ್ಯೆ ಓಡಾಡ್ತಾ ಇದ್ರೆ ಮೇಜಲ್ಲಿ ಓಡಾಡಂಗೆ ಆಗ್ತಾ ಇತ್ತು, ಅಲ್ಲಾಡ್ದಂಗೆ ಎಲ್ಲೂ ತಗಲ್ದಂಗೆ ಓಡಾಡಬೇಕಿತ್ತು. ಈಗ ನಾನು ಏನು ಫ್ಯಾನ್ಸಿ ಲೈಟ್ಸ್ ತಂದಿದ್ನೋ ಅದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕಿತ್ತು. ಕನೆಕ್ಟ್ ಮಾಡೋದಕ್ಕೆ ನಾನು ಅಲ್ಲ ರೀ, ಪ್ಯಾನಲ್ ಬಿದ್ದೋಗುತ್ತೆ ಅಂತ ಹೇಳ್ತೀರಾ, ಲೈಟಿಂಗ್ಸು ಬಿದ್ದೋದ್ರೆ ಅದಕ್ಕೆ 11,000 ರೂಪಾಯಿ ಖರ್ಚು ಮಾಡಿರೋದು, ಬಿದ್ದೋದ್ರೆ ಏನು ಮಾಡೋದು ಅಂತ ಹೇಳಿದಕ್ಕೆ ನಾನು ಅದಕ್ಕೇನಾದರೂ ಯೋಚನೆ ಮಾಡ್ತೀನಿ ಅಂದ್ಬಿಟ್ಟು ವೆಲ್ಡಿಂಗ್ ಶಾಪ್ಗೆ ಹೋಗಿ ಅಲ್ಲಿ ಅವ್ರ ಹತ್ರ ಒಂದು ಸ್ಟ್ರಿಪ್ ತಗೊಂಡು ಮೆಟಲ್ದು ಆ ಸ್ಟ್ರಿಪ್ಗೆ ಹೋಲ್ ಹಾಕ್ಸಿ, ಓ ಮೈ ಗಾಡ್ ಎಷ್ಟೊಂದೆಲ್ಲಾನು ಯೋಚನೆ ಮಾಡಿ ಕೆಲಸ ಮಾಡಿದ್ದಾರೆ ಗೊತ್ತಾ. ಈಗ ಪ್ಯಾನಲ್ಲು ಬೀಳೋದಿಲ್ಲ, ಬಿದ್ದರೂ ಕೂಡ ಈ ಲೈಟ್ಸ್ ಎಲ್ಲಾನು ಗೋಡೆಗೆ ಸಪೋರ್ಟ್ ಕೊಟ್ಬಿಟ್ಟಿದ್ದೀನಿ ನಾನು, ಪ್ಯಾನಲ್ಗೆ ಸಪೋರ್ಟ್ ಕೊಟ್ಟಿಲ್ಲ. ಏನೇ ಆಗಲಿ ಅದು ಬೀಳೋದಿಲ್ಲ, ಬಿದ್ರೂ ಕೂಡ ಪ್ಯಾನಲ್ ಬಿದ್ರೂ ಲೈಟ್ಗೆ ಹಾರ್ಮ್ ಆಗೋದಿಲ್ಲ ಅಂದ್ಬಿಟ್ಟು ತುಂಬ ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ
ಈ ಕಡೆನೂ ಕನೆಕ್ಷನ್ ಕೊಟ್ಟಿದ್ದಾರೆ, ಆ ಕಡೆನೂ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಕನೆಕ್ಷನ್ ಕೊಡೋದಕ್ಕೇನೆ ಎಷ್ಟು ಟೈಮ್ ಹಿಡಿಸ್ತು ಗೊತ್ತಾ? ಅಲ್ಲಿ ಏನೋ ಒಂದು ಅಡಾಪ್ಟರ್ ತರ ಕೊಟ್ಟಿರ್ತಾರೆ, ಅದು ಒಳಗಡೆ ಸೇರ್ತಾನೆ ಇರ್ಲಿಲ್ಲ. ಇದು ಸೇರ್ತಾ ಇಲ್ಲ ಕಣೋ, ಹೊರಗಡೆ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ಮತ್ತೆ ಎಲೆಕ್ಟ್ರಿಷಿಯನ್ ಶಾಪ್ಗೆ ಹೋಗಿ ಬರೋದು ಎಲ್ಲಾನು ಮಾಡಿ ಸುಮಾರು ಒಂದು ದಿನ ಅದರಲ್ಲೇನೆ ಸ್ಪೆಂಡ್ ಆಯ್ತು. ಸೊ ಇವತ್ತು ಭಾನುವಾರ, ಮತ್ತೆ ನೆಕ್ಸ್ಟ್ ವೀಕ್ನ ಭಾನುವಾರ. ಇವತ್ತು ಎರಡೂ ಕಡೆನೂ ಕನೆಕ್ಷನ್ ಕೊಟ್ಟಿದ್ದಾರೆ, ಆದರೆ ಅದು ಇನ್ನ ಸ್ವಿಚ್ಗೆ ಕನೆಕ್ಟ್ ಮಾಡಿಲ್ಲ. ಇನಾಗ್ಯುರೇಷನ್ ರಾಜೇಶ್ ಎಲೆಕ್ಟ್ರಿಷಿಯನ್. ರಾಜೇಶ್ ಮುಖದಲ್ಲಿರೋ ಖುಷಿ ನೋಡಿ, ಅವ್ರ ಕೈಯಾರೆ ಮಾಡಿದೀನಿ ಅನ್ನೋ ಒಂದು ನೆಮ್ಮದಿ, ಖುಷಿ. ಹಿ ಈಸ್ ಸೋ ಹ್ಯಾಪಿ. ವೆಲ್ಕಮ್ ಟು ಥರ್ಡ್ ವೀಕ್. ಲಾಸ್ಟ್ ವೀಕ್ ಹೇಳಿದ್ನಲ್ಲ 1 ವಾರ ಇಡಬೇಕು ಅಂದ್ಬಿಟ್ಟು, 1 ವಾರ ಹೀಗೇನೆ ಇತ್ತು. ಈಗ ಇದನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕನೆಕ್ಷನ್ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಲೈಟ್ ಹಾಕಬೇಕು ಇನ್ನ. ಸೊ ಈಗ ಕ್ಲೀನಿಂಗ್ ಟೈಮ್. ಸಾನ್ವಿಸ್ನೋ ಸೊ ಸಾನು ಥರ ಇವಳು ಅದನ್ನು ತಿರುಗಿಸ್ತಾ ಇದ್ದಾಳೆ. ನೋಡ, ಕಿತ್ತೋಗುತ್ತೆ ಬಿಡು. ಸಿ ಹೌ ಫಾಸ್ಟ್ ಇಟ್ಸ್ ರೊಟೇಟಿಂಗ್. ಗೋ, ದಿಸ್ ಈಸ್ ಓಕೆ ಎನಫ್. ಅಗೇನ್ ಮೀಟಿಂಗ್ ಯು ನೆಕ್ಸ್ಟ್ ಡೇ ಸ್ನೇಹಿತರೆ. ಸಂಡೇ ನಾವು ಮತ್ತೆ ಇದನ್ನ ತಗೊಂಡಿದ್ದೀವಿ. ನೆನ್ನೆ ಆ್ಯಕ್ಚುಲಿ ಫುಲ್ ಮಾಡೋದಕ್ಕಾಗಲಿಲ್ಲ, ಅದನ್ನ ತೆಗೆದ್ವಿ. ಆಮೇಲೆ ಇನ್ನೂ ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್ ಇತ್ತು. ಲೈಟ್ಸ್ ಎಲ್ಲಾನು ಹ್ಯಾಂಗ್ ಮಾಡಿದ್ರಲ್ವಾ, ಕನೆಕ್ಟ್ ಮಾಡಿದ್ರು, ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಅದನ್ನ ಮತ್ತೆ ತೆಗೆದು ಮತ್ತೆ ಹಾಕೋದ್ರಲ್ಲೇ ಟೈಮ್ ಹೋಯ್ತು. ಆ್ಯಂಡ್ ಈಗ ಸೈಡ್ ಪ್ಯಾನಲ್ಸ್ನ ಅಂಟಿಸೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಅದು ಸ್ವಲ್ಪ ಹೈಟ್ ಹೆಚ್ಚು ಕಡಿಮೆ ಬರ್ತಾ ಇತ್ತು. ಅದಕ್ಕೆ ಇವತ್ತು ಕೂಡ ರಾಜೇಶ್ ಅದನ್ನ ಸೈಜ್ ತಗೊಂಡು ಕಟ್ ಮಾಡಿದ್ರು. ಈಗ ಸರಿ ಇದೆಯಾ, ಫೈನಲ್ ಆಗಿ ಅನ್ಸಣ್ವಾ ಅಂತ ನೋಡ್ತಾ ಇದ್ದೀವಿ. ಮೇಲೆ ಪ್ಯಾನಲ್ಸ್ನ ಅಂಟಿಸ್ಬೇಕಾದ್ರೆ ವೈರ್ನ ಆ ಪ್ಯಾನಲ್ ಒಳಗಡೆಯಿಂದ ತಗೊಂಡಿದ್ರು. ಸೊ ಅದು ನಾವೀಗ ಸ್ವಿಚ್ಗೆ ಕನೆಕ್ಟ್ ಮಾಡ್ಬೇಕಲ್ವಾ, ಆ ವೈರ್ನ ಈ ಪ್ಯಾನಲ್ ಒಳಗಡೆಯಿಂದ ತಗೊಂಡಿದ್ದಾರೆ. ಮಧ್ಯ ಒಂದು ಹೋಲ್ ಮಾಡಿದ್ದಾರೆ, ಆ ಹೋಲಿಂದ ತೆಗೆದು ನಾವು ಕನೆಕ್ಷನ್ ಸ್ವಿಚ್ ಬೋರ್ಡ್ ಕೊಡಬೇಕು. ನೋಡಿ, ವೈರ್ಸ್ ಎಲ್ಲ ತೆಗೆದು ಆ ಸ್ವಿಚ್ ಬೋರ್ಡ್ ಎಲ್ಲ ತೆಗೆದು ರಾಜೇಶ್ ಮಾಡ್ತಾ ಇದ್ದಾರೆ. ನನ್ನ ಅಪ್ಪನೂ ಕೂಡ ಹೀಗೆ ಮಾಡ್ತಾರೆ. ಅವರು ಮನೆಯಲ್ಲಿ ಸಣ್ಣ ಪುಟ್ಟದೆಲ್ಲ ಅವರೇ ಮಾಡ್ಕೊಳ್ತಾರೆ. ರಾಜೇಶ್ ಕೂಡ ಇಷ್ಟು ದೊಡ್ಡದು ಕೂಡ ಅವರೇ ಮಾಡ್ತಾ ಇದ್ದಾರೆ. ಸೊ ನಾನು ಆ ಗನ್ ಯೂಸ್ ಮಾಡೋಣ ಅಂತ ಆಗ್ತಾ ಇದ್ದೀನಿ. ಅದು ಸ್ವಲ್ಪ ಟೈಟ್ ಆಗ್ತಾ ಇತ್ತು. ರಾಜೇಶ್ ಥಿಕ್ಕಾಗಿ ಹಾಕು, ತುಂಬಾನೇ ಸಣ್ಣ ಬೇಡ, ವಾಲ್ಗೆ ಅಂಟ್ಕೊಳ್ಬೇಕು ಅಂದ್ರೆ ಥಿಕ್ ಲೈನ್ ಇರಬೇಕು ಅಂತ ಹೇಳಿ ಅದು ಸಣ್ಣ ಕಟ್ ಮಾಡಿಬಿಟ್ಟಿದ್ರು ಮುಂದೆ ನಾಸಲ್. ಅದಕ್ಕೆ ದೊಡ್ಡದು ಮಾಡಿಯಪ್ಪ, ಜಾಸ್ತಿ ಬರುತ್ತೆ ಅಂತ ಹೇಳಿದೆ. ಆಮೇಲೆ ಈಗ ಫೈನಲಿ ವೈರ್ನೆಲ್ಲಾನು ತೆಗೆದು ಕನೆಕ್ಷನ್ ಕೊಡೋದಕ್ಕೆ ಅಂಟಿಸ್ತಾ ಇದ್ದೀವಿ. ಹೇಗಿದೆ ನಮ್ಮ DIY? ನಾವು ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡ್ತೀವಿ. ನಾನು ಸಾನು ಎಲ್ಲ ಪೇಪರಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ, ಅಂದರೆ ಡೂ ಇಟ್ ಯೋರ್ ಸೆಲ್ಫ್ ಅಂತ. ಇದು ಕಾಸ್ಟ್ಲಿ ಅಫೇರ್, ಕಾಸ್ಟ್ಲಿ DIY. ಹೇಗಿದೆ, ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಸೊ ಫೈನಲಿ ಅನಿಸಿ ಆಯಿತು. ಇದಕ್ಕೆ ನಾವು ಏನೂ ಅಂಟ್ಕೊಂಡು ಈಗ ಮಧ್ಯ ಹಾಕಿದಾಗ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ವಲ್ಲ, ಆ ಥರ ಇದಕ್ಕೆ ಸಪೋರ್ಟ್ ಕೊಡೋಕ್ಕಾಗೋದಿಲ್ಲ. ಬಟ್ ಇದು ಮಾಡಿ ಈಗ 1 ವಾರ ಆಗಿದೆ ಸ್ನೇಹಿತರೆ, ಗಟ್ಟಿಯಾಗಿ ಅಂಟ್ಕೊಂಡಿದೆ. ಬಂದಿರೋರೆಲ್ಲ ಅದನ್ನ ಮುಟ್ ನೋಡೋದೇನೆ. ಇದು ನಾನು ನಿಮಗೆ ಈಗ ಲೈಟ್ ಹಾಕಿ ತೋರಿಸೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಕನೆಕ್ಷನ್ ಕೊಡಿಸಿಲ್ಲ ಇನ್ನು. ಈ ವೀಕೆಂಡಲ್ಲಿ ಕೊಡಿಸ್ಬೇಕಿತ್ತು, ಬಟ್ ರಾಜೇಶ್ ಸ್ವಲ್ಪ ಹೊರಗಡೆ ಹೋಗಿದ್ರು, ಹಾಗಾಗಿ ಮಾಡಿಸೋದಕ್ಕೆ ಆಗಿಲ್ಲ. ಯಾವಾಗ ಗೊತ್ತಾ ಇದು ಶುರು ಮಾಡಿತ್ತು? ರಾಜೇಶ್ ಅವರ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಹೋಗಿದ್ರು ನೋಡಿ, ಆ ವೀಕಲ್ಲಿ ನಾನು ಮಾಡಬೇಕಿತ್ತು, ಆ ವೀಕಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವೀಕಿಂದ ಶುರು ಮಾಡಿದ್ದು. ನಿನ್ನೆ ಸ್ಯಾಟರ್ಡೆ ಸಂಡೇ ಕೂಡ, ಸೊ ಈ ವೀಕೆಂಡ್ ಕೂಡ ರಾಜೇಶ್ ಹೊರಗಡೆ ಹೋಗಿದ್ರಿಂದ ಇದಕ್ಕೆ ಏನೂ ಮಾಡೋದಕ್ಕೆ ಆಗಲಿಲ್ಲ. ಇದನ್ನು ನೆಕ್ಸ್ಟ್ ವೀಕೆಂಡ್ ತನಕ ಕಾದು ನಾವು ಎಲೆಕ್ಟ್ರಿಷಿಯನ್ನ ಕರೆಸಿ ಇದನ್ನು ಕನೆಕ್ಷನ್ ಕೊಡಿಸ್ಬೇಕು. ರಾಜೇಶಿಗೆ ಕೊಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಯಾಕೋ ಅದು ರಾಂಗ್ ಕನೆಕ್ಷನ್ ಹೋಗ್ತಾ ಇದೆ. ಅದೇನು ಡೀಟೇಲ್ ಆಗಿ ಅವ್ರನ್ನೇ ಕೇಳೋಣ ಅಂದ್ಬಿಟ್ಟು
ಕಾಯ್ತಾ ಇದ್ದೀವಿ. ಬಟ್ ಡೈರೆಕ್ಟ್ ಸ್ವಿಚ್ಗೆ ಕನೆಕ್ಷನ್ ಕೊಡಬೇಕಾದ್ರೆ ಸ್ವಲ್ಪ ರಾಂಗ್ ಕನೆಕ್ಷನ್ ಆಗ್ತಾ ಇದೆ. ಹಾಗಾಗಿ ಇದು ಈಗ ನಾನು ನಿಮಗೆ ಲೈಟ್ ಹಾಕಿ ತೋರ್ಸೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇದು ಹೇಗೆ ಕಾಣ್ತಾ ಇದೆ, ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬಾ ಖುಷಿ ಆಯಿತು. ರಾಜೇಶ್ ಫುಲ್ಲಿನ ಮುಗಿಸೇ ಇರಲಿಲ್ಲ, ಆವಾಗಲೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಅಂತ ಹೇಳ್ತಾಯಿದ್ರು. ಮುಗಿಸಿದ ಮೇಲೆ ಇನ್ನು ಒಂದು ಚೂರು ಬಾಕಿ ಇರೋದು ಏನು ಅಂದರೆ ಒಂದು ಕನೆಕ್ಷನ್ ಕೊಡಿಸೋದು. ಇನ್ನು ಒಂದು ಇಲ್ಲಿಗೆ ನಾನು ಗೋಲ್ಡನ್ ಕಲರ್ದು ಎಲ್ ಶೇಪ್ದು ಆ್ಯಂಗಲ್ಸ್ ತರಿಸಿದ್ದೆ, ಅದು ಸ್ಟೀಲಿಂದು, ಅದು ಹಾಕಬೇಕು. ಅವ್ರು ಏನು ಮಾಡಿದರು, ನಾವು 3 ತೊಗೊಂಡಿದ್ವಿ, 1 2 3. ಅವ್ರು ಬರೀ 2 ಕೊಟ್ಟಿದ್ದಾರೆ, ಇನ್ನು ಒಂದು ಕೊಟ್ಟೇ ಇಲ್ಲ. ಅಂದರೆ ಅದಕ್ಕೆ ಆಮೇಲೆ ನಾವು ರೀಫಂಡ್ ತೊಗೊಂಡ್ವಿ. ಸೊ 2 ಕೆಲಸ ಆಯಿತಾ. ಇನ್ನು ಒಂದು 3ನೇದು ಈ ಕಡೆ ಮೇಲ್ಗಡೆ ಬೀಮ್ ಇದೆಯಲ್ಲ, ನಾನು ಅದನ್ನು ಕವರ್ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಲ್ಲಿ ಹಾಕದ ಬೇಡವಾಗ ಗೊತ್ತಾಗ್ತಾ ಇಲ್ಲ. ಅದು ಚೆನ್ನಾಗಿ ಕಾಣುತ್ತೆ ಅನ್ನೋ ಹಾಗಿದ್ರೆ ನೆಕ್ಸ್ಟ್ ವೀಕೆಂಡು ಇದು ಕನೆಕ್ಷನ್ ಕೊಡಿಸ್ಬಿಟ್ಟು ಅದನ್ನು ಕೂಡ ಹಾಕಿಸ್ಬೇಕು. ಇದಾದಮೇಲೆ ನಾವು ಟಿ ವಿ ಯೂನಿಟ್ನ ಶುರು ಮಾಡಬೇಕು. ಅದು ಶುರು ಮಾಡಿದ್ರೆ ಇನ್ನು ತುಂಬಾ ಟೈಮ್ ಹಿಡಿಸುತ್ತೆ. ಅಲ್ಲೂ ಕೂಡ ಎಲೆಕ್ಟ್ರಿಕ್ ವರ್ಕ್ ತುಂಬ ಇದೆ. ಸೊ ಅದು ಯಾವಾಗ ಆಗುತ್ತೋ ಅದೆಲ್ಲ ಮುಗಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ನಾವೇ ಮಾಡಿದ್ದಂತೂ ನಮಗೆ ಎಕ್ಸ್ಟ್ರಾ ಖುಷಿ ಕೊಡ್ತಾ ಇದೆ. ನಾವೇ ಎಷ್ಟು ಕಾಳಜಿಯಿಂದ ನಾವೇ ಇದನ್ನು ಎಷ್ಟು ಕಾಳಜಿಯಿಂದ ಮಾಡಿದ್ವಿ. ಒಂಥರ ಈಗ ನಾವು ಒಂದು ಒಳ್ಳೆ ಫುಡ್ ಕುಕ್ ಮಾಡಿದಾಗ ಯಾವ ಥರ ಖುಷಿ ಆಗುತ್ತಲ್ವ, ಅದೇ ರೀತಿಯಲ್ಲಿ ನಮಗೆ ಇದು ಮಾಡಿದಾಗ ತುಂಬಾ ಖುಷಿ ಆಯಿತು. ಮಾಡಿಸಿದಾಗ ಖುಷಿ ಇರುತ್ತೆ, ಬಟ್ ನಾವೇ ಮಾಡಿದಾಗ ಅದು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಮತ್ತಷ್ಟು ಖುಷಿ ಆಗುತ್ತಲ್ವ. DIY ನಾನು ಮೊದಲಿಂದನೂ DIY ಮಾಡ್ತಾಯಿದ್ದೆ. ಈಗ ರಾಜೇಶ್ಗೂ ಕೂಡ DIY ಮಾಡಿಸ್ಬಿಟ್ಟೆ.